ರಸ್ತೆ ಗುಂಡಿಗಳಿಗೆ ಹೂಚಲ್ಲಿ ಪೂಜೆ ಪುನಸ್ಕಾರ. ಕೆಆರ್ಎಸ್ ಪಕ್ಷದಿಂದ ವಿಭಿನ್ನ ಪ್ರತಿಭಟನೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬುಧವಾರ ಗಂಗಾವತಿ ನಗರದಲ್ಲಿರುವ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಿಗೆ ಹೂಚಲ್ಲಿ ಉತ್ಪತ್ತಿ ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡಿ ಮಳೆ ನೀರಿನಿಂದ ತುಂಬಿದ ಗುಂಡಿಗಳಲ್ಲಿ ಕುಳಿತು ವಿಶೇಷ ಮತ್ತು ವಿಭಿನ್ನ ವಿಧಾನಗಳಲ್ಲಿ ನಗರಸಭೆ ಮುಖ್ಯಾಧಿಕಾರಿ, ನಗರಸಭೆ ಸದಸ್ಯರು, ಕ್ಷೇತ್ರದ ಶಾಸಕರ ವಿರುದ್ಧ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾಧಿಕೆ ಗೋಮರ್ಸಿ, ಗಂಗಾವತಿ ನಗರದ ಹಲವಾರು ವರ್ಷಗಳಿಂದ ಪ್ರತಿ ರಸ್ತೆಗಳಲ್ಲಿಯೂ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳು ಬಿದ್ದಿದ್ದು, ಇದರಿಂದ ರಸ್ತೆ ಸವಾರರಿಗೆ, ಸಂಚಾರಿಗಳಿಗೆ, ಶಾಲಾ ಮಕ್ಕಳಿಗೆ, ಹಿರಿಯರಿಗೆ, ಪಾದಚಾರಿಗಳಿಗೆ ಅನಾನುಕೂಲ ಸೃಷ್ಟಿಯಾಗಿದ್ದು, ನಗರದ ಸಾರ್ವಜನಿಕರ ಮೂಲಭೂತ ಸೇವೆ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ನಗರಸಭೆ ಆಡಳಿತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯದಾದ್ಯಂತ ತಗ್ಗು ಗುಂಡಿಗಳನ್ನು ಮುಚ್ಚುವ ವಿಶೇಷವಾದ ಹೋರಾಟ ಅಭಿಯಾನಗಳನ್ನು ಹಮ್ಮಿಕೊಂಡಿದ್ದು, ಅದರ ಅಂಗವಾಗಿ ಗಂಗಾವತಿ ನಗರದಲ್ಲಿ ಕೂಡ ರಸ್ತೆ ಗುಂಡಿಗಳಿಗೆ ಹೂ ಚೆಲ್ಲಿ ಪೂಜೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಲಾಯಿತು ಎಂದು ತಿಳಿಸಿದರು. ಹೋಗುವಂತ ಮಕ್ಕಳು ಇವತ್ತು 2-3 ದಿನದಿಂದ ಮಳೆ ಆಗಿಲ್ಲ. ಮಳೆ ಆಯ್ತು ಅಂತಂದ್ರೆ ಇದು ಒಂಥರ ಒಂದು ಸರೋವರದ ರೂಪದಲ್ಲಿ, ಕೆರೆ ಕಟ್ಟೆಗಳ ರೂಪದಲ್ಲಿ, ಒಂಥರ ಸಮುದ್ರದ ರೀತಿಯಲ್ಲಿ ಆಗುತ್ತೆ. ಇಲ್ಲೇನೆ ಗಾಡಿಗಳು ಓಡಾಡ್ತವೆ, ಇಲ್ಲೇನೆ ರಸ್ತೆಗಳು ಜನಸಾಮಾನ್ಯರು ಪಾದಚಾರಿಗಳು ಮಾಡ್ತಾರೆ. ಹಾಗಾಗಿ ಆಸ್ಪತ್ರೆ ಇದೆ, ಅಂಗಡಿ ಮುಂಗಟ್ಟುಗಳಿದ್ದಾವೆ, ಬಳ್ಳಾರಿ ಆಸ್ಪತ್ರೆ ಫೇಮಸ್ ಆಸ್ಪತ್ರೆ ಇದೆ. ಹಾಗಾಗಿ ಈಗ ನಾವು ಕೌನ್ಸಿಲರಿಗೆ ಫೋನ್ ಹಚ್ಚೋಣ. ಫೋನ್ ಹಚ್ಚೋಣ ಸರ್. ನಮಸ್ತೆ. ವಾರ್ಡಿನ ಕೌನ್ಸಿಲರ್ ಸರ್ ಅಲ್ವಾ ಸರ್? ಅಲ್ವಂತೆ ಅಲ್ವಂತ ಹೇಳ್ತಿದ್ದಾರೆ. ಕೌನ್ಸಿಲರ್ಗೆ ಫೋನ್. ಇವತ್ತು ನಾಚಿಕೆ ಮಾನ ಮರ್ಯಾದೆ ಯಾವುದೇ ಜನಪ್ರತಿನಿಧಿಗಳಿಗಾಗಲಿ, ಈ ಭಾಗದ MLA-ಗಳಿಗಾಗಲಿ, MP-ಗಳಿಗಾಗಲಿ, ನಗರಸಭೆ ಆಯುಕ್ತರಿಗಾಗಲಿ, ಪೌರಾಯುಕ್ತರಿಗಾಗಲಿ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋದಿಲ್ಲ. ನೋಡಿ, ನಮ್ಗೇನಿದೇನು ನಾವೇನು ಮುಂದಿನ ನಿರ್ಮಾಣಗಳಲ್ಲಿ ತಗ್ಗುಗಳು ಸೃಷ್ಟಿ ಆಗ್ತಾ ಇದಾವೆ, ಸಾವು ನೋವುಗಳಾಗ್ತಾ ಇದಾವೆ. ಹಾಗಾಗಿ ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನ ನೀಡಬೇಕಂತೇಳಿ ನಮ್ಮವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಹಾಕ್ತಾರೆ ನೀವೆಲ್ಲ ಬೆಳಗ್ಗೆ. ಈಗ ಯಾರು ನಾನು ಗಣೇಶ್ ಕುಮಾರ್ ಕಾರಂಗಿ ಅಂತ, ಕೊಪ್ಪಳ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನೋಡ್ತಿರೋದು ಗಂಗಾವತಿ ನಗರದಲ್ಲಿ 35 ವಾರ್ಡುಗಳ ಹಣೆಬರ ಇದೇ ಕಾಣ್ತಾ ಇದೆ. ಪ್ರತಿ ವಾರ್ಡಿನಲ್ಲಿ ರಸ್ತೆಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ ನೀವು ನೋಡ್ತಿದ್ದ ತೆಗ್ಗು, ಉಂಡಿ ಎಲ್ಲ ಇದೆ. ಈ ಎಲ್ಲ ಇದ್ರೂ ಪೌರಾಯುಕ್ತರಾಗಲಿ, ಲೋಕೋಪಯೋಗಿ ಇಲಾಖೆ ಆಗಲಿ, ಯಾರೇ ಆಗಲಿ, ನಗರಸಭೆ ವಾರ್ಡಿನ ಸದಸ್ಯರಾಗಲಿ ಯಾರು ಈ ಕಡೆ ಗಮನ ಹರಿಸ್ತಿಲ್ಲ. ಪ್ರತಿನಿತ್ಯ ಆಟೋದಾಗಲಿ, ಸಂಚಾರಕ್ಕಾಗಲಿ ಎಲ್ಲ ತೊಂದರೆ ಆಗ್ತಾ ಇದೆ. ಕೂಡಲೇ ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಕೇಸ್ ಮಾಡಿ ಇವತ್ತು ನಾವು ಗಂಗಾವತಿಯಲ್ಲಿ ನೋಡ್ಬೇಕಂತೇಳಿ ಏನಪ್ಪ ಅಂದರೆ ಬರೀ ಏರಿಯಾಗಳಲ್ಲಿ ರಸ್ತೆಗಳಲ್ಲಿ ಕುಡಿಗಳು ಬಿಟ್ಟಿದ್ದಾವೆ. ಅದನ್ನು ನಗರಸಭೆ ಪೌರಿಕ ಕಾರ್ಮಿಕರಿಗೆ ಕೊಟ್ಟಿದ್ದೀವಿ ಕೂಡ ಇದು ಯಾರು ಮುಂದವಾಗಿ ಕೆಲಸ ಮಾಡ್ತಕ್ಕಂಥದ್ದಿಲ್ಲ. ಹಾಗಾಗಿ ನಾವೇ ಇವತ್ತು ರೋಡಿಗೆ ಕುಂತ್ಕೊಂಡು ತಗ್ಗುಗಳಲ್ಲಿ ಗುಂಡು ಪೂಜೆಯನ್ನು ಮಾಡ್ತಾ ಇದ್ದೀವಿ. ಜನಗಳು ಯಾರು ಮುಂದೆ ಬಂದು ಇಲ್ಲಿ ಯಾರು ಹೇಳ್ತಾ ಇಲ್ಲ, ಅನ್ನೋ ಸಮಸ್ಯೆ ಏನಿದೆ ಕೇಳಿದ್ರು ನನ್ನ ಸಮಸ್ಯೆ ನಿಂತು ಕೇಳಿದ್ರೆ ನಾವು ಮುಂದವಾಗಿ ನಿಂತ್ಕೊಂಡು ತಗ್ಗುಗಳನ್ನು ಮುಚ್ಚವನ್ನು ಮಾಡ್ತಾ ಇದ್ದೀವಿ. ಒಂದು ದಿನಗಳಲ್ಲಿ ಒಂದು ಹೋರಾಟವನ್ನು ಮಾಡಬೇಕಂತೇಳಿ ತೀರ್ಮಾನಗಳನ್ನು ಮಾಡಿದ್ದೇವೆ. ಹಾಗಾಗಿ ನಾವು ಕೇಳಿಕೊಳ್ಳೋದೇನೆಂದ್ರೆ, ಜನಸಾಮಾನ್ಯರು 18ನೇ ವಾರ್ಡಿನವ್ರು ಏನು ಸರಿಯಾಗ್ತಾ ಇಲ್ವಾ? 18ನೇ ವಾರ್ಡಿನವ್ರು ಏನು ಗಂಗಾವತಿ ನಗರಸಭೆ ವ್ಯಾಪ್ತಿಗೆ ಬರೋದಿಲ್ವಾ? 18ನೇ ವಾರ್ಡಿನ ನಾಗರಿಕರೇನು ಅವ್ರಿಗೇನು ಜೀವ ಇಲ್ವಾ? ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಉತ್ತಮವಾದಂಥ ರಸ್ತೆ ಕೊಡಿ, ಉತ್ತಮವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ, ಉತ್ತಮವಾದಂಥ ಚರಂಡಿಗಳನ್ನು ನಿರ್ಮಾಣ ಮಾಡಿ ಅಂತೇಳಿ ಇವು ಜನಸಾಮಾನ್ಯರಿಗೆ ಸಿಗಬೇಕಾದಂಥ ಕನಿಷ್ಠ ಮೂಲಭೂತ ಸೌಲಭ್ಯಗಳು. ಈ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಡಲಿಕ್ಕೆ ಹಿಂದೇಟು ಹಾಕಿರುವ ಅಥವಾ ಜನಸಾಮಾನ್ಯ ತೆರಿಗೆ ದುಡ್ಡಲ್ಲಿ ಮಜಾ ಮಾಡುವಂಥ ಅಧಿಕಾರಿಗಳಿಗೆ ಒಂದು ರಸ್ತೆ ಮಳೆ ಬಂತಪ್ಪ ಅಂದ್ರೆ ಅದರಲ್ಲಿ ಸಮುದ್ರ ಥರ ಆಗುತ್ತೆ, ಕೆರೆ ಕಟ್ಟೆ ಥರ ಆಗುತ್ತೆ. ಜನಸಾಮಾನ್ಯರಿಗೆ, ಈ ಭಾಗದ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ಈ ವಿಷಯ ಅಥವಾ ಈ ಟ್ರೈನಿಂಗ್ ಅಂತ ಬರ್ತಲ್ಲ ನಡಕ ಅಥವಾ ಅಲ್ಲ ಒಂದ್ಸಲ ಈಗ ಲೈವ್
ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅನ್ನೋದು ನನ್ನ ಏನು ಮನವಿ ಸರ್. ಹೇಳಿ, ಇದಕ್ಕೆ ಏನು ಉತ್ತರ ಕೊಡ್ತೀರಿ? ಸರ್, ನೀವು ವರ್ಕಾಡ್ ಸಂಪೂರ್ಣವಾಗಿ ಶಾಶ್ವತವಾದಂಥ ಪರಿಹಾರ ಕೊಡೋದಕ್ಕೆ ಮುಂಚೆ ಈಗ ಮಳೆ ಬರ್ತಾ ಇದೆ, ತಗ್ಗು ಪ್ರದೇಶಗಳೆಲ್ಲ ನೀರಿಲ್ಲಿ ಮೊಣಕಾಲು ಮಟ್ಟ ನೀರು ನಿಲ್ತಾ ಇದ್ದಾವೆ. ತಾತ್ಕಾಲಿಕ ಪರಿಹಾರವನ್ನು ಕೂಡ ಮಾಡ್ಬೋದಲ್ಲ ಸರ್ ಇಲ್ಲಿ? ಸರ್, ಈಗ ಸಾಧ್ಯ ಆದರೆ ನೀವು ಇಲ್ಲಿ 8ನೇ ವಾರ್ಡಿಗೆ ಬನ್ನಿ ಸರ್. ಇಲ್ಲಿ ನೀವು ಹೇಳ್ತಾ ಇದ್ದಾರಲ್ಲ, ಎಲ್ಲೆಲ್ಲಿ ಗುಂಡಿ ಮುಚ್ಚಿದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲ ಕಡೆ ಮುಚ್ಚಿದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಈ ಗುಂಡಿಗಳೊಮ್ಮೆ ನೋಡಿ. ಮಳೆ ಬಂದು 3 ದಿನ ಆಯಿತು, ಆದರೂ ಕೂಡ ನೀರು ಹಂಗೆ ನಿಂತ್ಕೊಂಡಿದ್ದಾವೆ. ಇಲ್ಲಿ ನಮಗೆಲ್ಲ ಇಲ್ಲಿ ದಿನನಿತ್ಯ ಓಡಾಡೋಂಥವ್ರಿಗೆ, ಗಾಡಿ ಓಡಾಡೋಂಥವ್ರಿಗೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ. ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮಗೆ ನಾಳೆನೇ ಹೇಳ್ತಾ ಇದ್ದೀನಿ ಸರ್, ನಿಮಗೆ ಇವತ್ತೇ ಸಾಧ್ಯ ಆದರೆ ಇವತ್ತೇ ಅಥವಾ ನಾಳೆನೇ 18ನೇ ವಾರ್ಡಿನ ಬಳ್ಳಾರಿ ಆಸ್ಪತ್ರೆ ಮುಂದ್ಗಡೆ ಬಹು ದೊಡ್ಡದಾದಂಥ ಒಂದು ಕುಣಿ ಬಿದ್ದಿದೆ, ಅಥವಾ ಮಳೆ ಬಂತಂದರೆ ಏನದು ನೀರೆಲ್ಲ ತುಂಬಿ ಸಮಸ್ಯೆ ಆಗ್ತಾ ಇದೆ. ನೀವು 2-3 ಟ್ರಿಪ್ಗಳ ಮಣ್ಣು ಹಾಕಿ ಇಲ್ಲಿ ಶಾಶ್ವತ ಪರಿಹಾರ, ತಾತ್ಕಾಲಿಕ ಪರಿಹಾರಕ್ಕೆ ನೀವು ಮುಂದಾಗ್ಬೇಕು ಸರ್. ಮಾಡಿಸ್ತೀರಲ್ಲ ಸರ್? ಇವತ್ತಿಲ್ಲ ಅಥವಾ ನಾಳೆನೇ ಆಗ್ಲೇಬೇಕು ಸರ್ ಇದು. ಇಲ್ಲ ಅಂತಂದ್ರೆ ಈಗ ನಾವೆಲ್ಲ ಲೈವಲ್ಲಿ ಮಾಡ್ತಾ ಇದೀವಿ, ನೀವೇ ಇದಕ್ಕೆ ನೇರ ಹೊಣೆಗಾರರಾಗ್ತೀರಿ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಅಣಿ ಆಗ್ತಾ ಇದ್ದೀರಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳೋದಿಷ್ಟೇ, 18ನೇ ವಾರ್ಡಿನ ಬಳ್ಳಾರಿ ರಸ್ತೆ ಬಳ್ಳಾರಿ ಆಸ್ಪತ್ರೆ ಮುಂದೆ ಒಂದು ಬ್ಯಾಂಕ್ ಆಫ್ ಬರೋಡದ ಮುಂದೆ ದೊಡ್ಡದಾದ ತಗ್ಗು ಗುಂಡಿಗಳು ಬಿದ್ದಿದೆ, ಅದು ಮುಚ್ಚುವಂತ ಪ್ರಯತ್ನ ಆಗ್ಬೇಕು ಸರ್. ಓಕೆ ಬಂಧುಗಳೇ, ಇದು ಯಾರೇ ಜನಪ್ರತಿನಿಧಿಗಳಾಗಲಿ ನಮ್ಮ ತೆರಿಗೆ ದುಡ್ಡಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ನಾವು ಕಟ್ಟುವಂಥ ರಸ್ತೆ ತೆರಿಗೆ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಏನೆಲ್ಲ ಒಂದು ಚಪ್ಪಲಿ 100 ರೂಪಾಯಿ ಚಪ್ಪಲಿ ತೆಗೆದುಕೊಂಡು ಕೂಡ ಅದಕ್ಕೆ GST ರೂಪದಲ್ಲಿ 50 ರೂಪಾಯಿ 60 ರೂಪಾಯಿ ಕಟ್ತಾ ಇದೀವಿ. ಅದರಿಂದನೇ ಆಡಳಿತ ನಡೀತಾ ಇದೆ. ಆದರೆ ಜನಸಾಮಾನ್ಯರಿಗೆ ಮಂಕುಬೂದಿ ಎರಚಿ ಉತ್ತಮವಾದಂಥ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ, ಉತ್ತಮವಾದಂಥ ಚರಂಡಿ ನಿರ್ಮಾಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ, ಉತ್ತಮವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಕೊಡಕ್ಕೆ ಆಗ್ತಾ ಇಲ್ಲ ಇವರಿಗೆ ಯಾಕೆ ನಾವು ಉತ್ತಮವಾದಂಥ ಕಚೇರಿ ಕೊಡಬೇಕು, AC ಕೊಡಬೇಕು? ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಪಕ್ಷ ಇಡೀ ರಾಜ್ಯಾದ್ಯಂತ ಈ ತರದ ಹೋರಾಟಗಳನ್ನು ಮಾಡಿ, ಜನಜಾಗೃತಿ ಅಭಿಯಾನಗಳನ್ನು ಮಾಡಿ, ಜನಸಾಮಾನ್ಯರಿಗೆ ಒಂದು ಉತ್ತಮವಾದಂಥ ಆಡಳಿತ ಕೊಡಬೇಕು, ಉತ್ತಮವಾದಂಥ ರಸ್ತೆಗಳ ನಿರ್ಮಾಣ ಆಗಬೇಕು, ಉತ್ತಮವಾದಂಥ ನಗರಗಳ ನಿರ್ಮಾಣ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ತರದ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ನಾವು ನಗರಸಭೆ ಆಯುಕ್ತರಾದಂಥ ವಿರೂಪಾಕ್ಷಿ ಮೂರ್ತಿ ಅವರಿಗೆ, ನಗರಸಭೆ ಆಯುಕ್ತರು ಅವರಿಗೆ ಮೌಖಿಕವಾಗಿ ನಾವು ಫೋನಲ್ಲಿ ತಿಳಿಸಿದ್ದೀವಿ. ಅವರು ಇವತ್ತಿತ್ತು ನಾಳೆ ಈ ಮಜ್ಜನ್ನ, ಈ ಗುಂಡಿಯನ್ನ ಮುಚ್ಚಿಸ್ತೀವಿ ಅಂತೇಳಿ ಒಂದು ಭರವಸೆನ ಕೊಟ್ಟಿದ್ದಾರೆ. ಮುಚ್ಚಿಲ್ಲ ಅಂತಂದ್ರೆ ಅವರ ಕಚೇರಿಗೆನೆ ಮುತ್ತಿಗೆ ಹಾಕಿ ಈ ಜನಸಾಮಾನ್ಯ ಕೇವಲ ಕೇರಳ ಪಕ್ಷದವರು ಮಾತ್ರ ಅಲ್ಲ, ಇಲ್ಲಿ ನೂರಾರು ಜನರಿದ್ದಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ ಜನಸಾಮಾನ್ಯರು ಕೂಡ ಮಕ್ಕಳು, ಶಾಲೆ ಮಕ್ಕಳು, ವಿದ್ಯಾರ್ಥಿಗಳು ಮಾತಾಡೋಣ. ನಮ್ಮ ರಸ್ತೆಗಳು ನೋಡಿ ಹೇಗಿದಾವೆ, ನಮ್ಗೆ ಯಾಕಬೇಕು, ನಮ್ಮನೆ ಚೆನ್ನಾಗಿದೆ, ನಮ್ಮ ಕುಟುಂಬ ಚೆನ್ನಾಗಿದೆ ಅಂತಂದ್ರೆ ಅಲ್ಲ, ಸಮಾಜದ ಬರೋಣ ಮಾತಾಡ್ರಿ. ನೀವೆಲ್ಲ ಯುವಕರಿದ್ದೀರಿ, ಅಲ್ಲಿಂದ ತೆಗೋಣ ಫೋಟೋ, ಅಲ್ಲಿಂದ ಇದೆಲ್ಲ ಬರಲಿ. ಬೇಕೇ ಬೇಕು, ನಗರದ ಗುಂಡಿಗಳನ್ನು ಮುಚ್ಚುವಲ್ಲಿ ವಿಫಲವಾದ ನಗರಾಡಳಿತಕ್ಕೆ, ನಗರಾಡಳಿತಕ್ಕೆ 18ನೇ ವಾರ್ಡಿನಲ್ಲಿ ಗುಂಡಿಗಳಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಲು ಕಾರಣಕರ್ತರಾದ. ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗಣೇಶ ಅಮೃತ್, ಮೈನುದ್ದೀನ್, ಗಣೇಶ ಸಾರಂಗಿ, ಮೆಹಬೂಬ, ಮೊಹಮ್ಮದ್ ಹುಸೇನ್, ಕನಕಪ್ಪ ಉಡಿಜಾಲಿ, ವೀರೇಶ್ ಗೆಮಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಗಂಗಾವತಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.